ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಿಮ್ಮ ಜೀವನದಲ್ಲಿ ಬಹಳ ಕಷ್ಟಗಳನ್ನ ಎದುರುಗೊಳ್ತಾ ಇದೆಯಾ? ನಿನ್ನ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಅನುಭವಿಸ್ತಾ ಯಾಕೆ ನನಗೆ ಇಷ್ಟು ಕಷ್ಟಗಳು ಎಂಬುದಾಗಿ ಯೋಚಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಯಾರಿಗೂ ಇಲ್ಲದರಷ್ಟು ಸಮಸ್ಯೆಗಳು, ಹೋರಾಟಗಳು ನನ್ಗೆ ಯಾಕೆ ಇಷ್ಟೊಂದಿದ್ದಾವಂತೇಳಿ ಬಹಳ ಕಳವಳಕ್ಕೊಳಗಾಗಿದೆಯಾ? ಪ್ರಿಯ ದೇವ ಮಗುವೆ, ನಾ ಹೇಳೋದು ಕೇಳಿಸ್ಕೋ. ಆ ಕಷ್ಟಗಳ ಭಾರ ಎಷ್ಟಿದೆ ಅಂದರೆ ಕಷ್ಟಗಳನ್ನು ಎದುರಿಸಲಿಕ್ಕೆ ಆಗದೆ ಓಡಿ ಹೋಗ್ಬೇಕೆಂಬುದಾಗಿ ಆಲೋಚಿಸ್ತಾ ಇದೆಯಾ? ಜೀವನದಲ್ಲಿ ಎಲ್ಲಾದ್ರೂ ಓಡ್ಬಿಡ್ಬೇಕಂತೇಳಿ ಅಂದುಕೊಳ್ತಾ ಇದೆಯಾ? ಪ್ರಿಯ ದೇವ ಮಗುವೆ, ನೀನು ಕ್ರಿಸ್ತ ನಂಬಿಕೆ ಉಳ್ಳಂತ ದೇವರ ಮಗು ಆಗಿದ್ರೆ ನೀನು ಓಡಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಎಂಥ ಸಮಸ್ಯೆಗಳು ನಿನ್ನ ಜೀವನದಲ್ಲಿ ಬೇಟೆ ಆಡಿದಾಗ್ಯೂ ಸಹ, ಎಂಥದ್ದೇ ಸಮಸ್ಯೆ ನಿನ್ನ ಜೀವಿತದಲ್ಲಿ ಬೇಟೆ ಆಡಿದಾಗ್ಯೂ ಸಹ, ನೀನು ಬಾಷಾನಿನ ಗೂಳಿಗಳ ಮಧ್ಯದಲ್ಲಿ ಬಿದ್ದ ಆಗಿದ್ರೂ ಸಹ, ನೀನು ನದಿಗಳ ಮಧ್ಯದಲ್ಲಿ ಜಲರಾಶಿಗಳಲ್ಲಿ ಬಿದ್ದ ಹಾಗೆ ಇದ್ರೂ ಸಹ ನಿನಗೊಂದು ಸಹಾಯದ ಹಸ್ತ ಇದೆ, ಅದನ್ನು ಮರಿಬೇಡ. ನೀನು ಎಂಥದ್ದೇ ಪರಿಸ್ಥಿತಿಯಲ್ಲಿರುವಾಗಲೂ ಸಹ ನಿನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಇನ್ನೊಂದು ಕಡೆ ನೋಡುವಂತ ಒಂದು ಅವಕಾಶ ಇದೆ, ಅದನ್ನು ಮರಿಬೇಡ. ನೀನು ಎಂಥದ್ದೇ ಸ್ಥಿತಿಯಲ್ಲಿರು, ನೀನು ಎಂಥದ್ದೇ ಹೋರಾಟದಲ್ಲಿರು, ಎಂಥದ್ದೇ ಅಂತ್ಯದಲ್ಲಿರು, ಎಲ್ಲರೂ ನಿನ್ನ ನೋಡಿ ನಿನ್ನ ಜೀವಿತ ಅಂತ್ಯ ಆಯಿತು ಅಂತ ಹೇಳಿಕೊಳ್ಳುವಂಥ ಸಮಯದಲ್ಲೂ ಸಹ ನೀನೊಂದು ಕಡೆ ನೋಡ್ಲಿಕ್ಕೆ ನಿನಗೆ ಅವಕಾಶ ಇದೆ. ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೋ. ನಿನಗೆ ಒಂದು ಕಡೆ ನೋಡುವಂತ ಅವಕಾಶ ಇದೆ, ಒಂದು ಕಡೆ ದೃಷ್ಟಿಸುವಂತ ಅವಕಾಶ ಇದೆ. ಆ ದೃಷ್ಟಿಸುವಂತ ಒಂದು ಕಡೆ ಯಾವುದು ಗೊತ್ತಾ? ಸ್ವತಃ ದೇವರ ಕಡೆ ಆಗಿರ್ತದೆ. ನಿನ್ನ ಜೀವನದಲ್ಲಿ ಎಂಥದ್ದೇ ಸ್ಥಿತಿಗಳು ಇದ್ದಾಗ್ಯೂ ಸಹ ನೀನು ದೇವರ ಕಡೆ ದೃಷ್ಟಿಸುವಂತ ಒಂದು ಅವಕಾಶ ನಿನಗಿದೆ. ದೇವರ ಕಡೆ ನೀನು ನೋಡಬಹುದು. ನಿನ್ನ ಸಮಸ್ಯೆಗಳು ಎಷ್ಟೇ ಇರಬಹುದು, ಎಷ್ಟೇ ಹೋರಾಟಗಳಿರ್ಬೋದು, ನಿನ್ನ ಹೋರಾಟಗಳನ್ನ ಹಾದು ಹೋಗ್ತಿದ್ದಾಗ ಒಬ್ಬರು ಸಹ ನಿನ್ನ ನೋಡ್ಲಿಕ್ಕೆ ಇರ್ಲಿಕ್ಕಿಲ್ಲ, ನಿನ್ನ ಸಮಸ್ಯೆ ಕೇಳಲಿಕ್ಕಿರ್ಲಿಕ್ಕಿಲ್ಲ, ನೀನು ಊಟ ಮಾಡಿದ್ಯಾ ಇಲ್ಲ ಅಂತೇಳಿ ನೋಡ್ಲಿಕ್ಕಿರ್ಲಿಕ್ಕಿಲ್ಲ, ನಿನ್ನ ಒಳ್ಳೆಯದು ಕೆಟ್ಟದ್ದು ನೋಡ್ಲಿಕ್ಕಿರ್ಲಿಕ್ಕಿಲ್ಲ, ನಿನ್ನ ಕುಟುಂಬದಲ್ಲಿರುವಂಥ ಪರಿಸ್ಥಿತಿಗಳನ್ನ ವಿಚಾರಿಸ್ಲಿಕ್ಕೆ ಯಾರೂ ಇರ್ಲಿಕ್ಕಿಲ್ಲ. ಆಗಿದ್ರೂ ಸಹ ನೀನು ಅಂಥ ಸ್ಥಿತಿಯಲ್ಲಿದ್ರೂ ಸಹ, ಅಂಥ ಸ್ಥಿತಿಯಲ್ಲಿಯೂ ಸಹ ಒಬ್ಬಾತನನ್ನ ದೃಷ್ಟಿಸಬಹುದು, ಅದುವೇ ದೇವರನ್ನ. ನೀನು ಅಂಥ ಸ್ಥಿತಿಯಲ್ಲಿ ಇದ್ದಾಗ್ಯೂ ಸಹ ನೀನು ದೇವರನ್ನ ದೃಷ್ಟಿಸಬಹುದು. ಕರ್ತನೇ, ನನ್ನ ಸಮಸ್ಯೆಗಳು ಇಷ್ಟಿದ್ದಾವೆ ನೋಡು ಎಂಬುದಾಗಿ. ಹಾಗಾಗಿ ಪ್ರಿಯ ದೇವ ಮಗುವೆ, 34ನೇ ಕೀರ್ತನೆ 5ನೇ ವಚನ ಹೀಗೆ ಹೇಳ್ತದೆ. 34ನೇ ಕೀರ್ತನೆ 5ನೇ ವಚನ ಹೀಗೆ ಹೇಳ್ತದೆ. ಏನಪ್ಪಾ ಅಂದ್ರೆ, ಅವರು ಆತನನ್ನು ದೃಷ್ಟಿಸಿ ಪ್ರಕಾಶ ಹೊಂದಿದರು, ಅವರ ಮುಖಗಳು ನಾಚಿಕೆ ಪಡಲಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ಅದಕ್ಕಿಂತ ಮೇಲಿನ ವಾಕ್ಯ 34ನೇ ಕೀರ್ತನೆ 4ನೇ ವಚನ ಹೀಗೆ ಹೇಳ್ತದೆ, ನಾನು ಕರ್ತನನ್ನು ಹುಡುಕಿದೆನು, ಆಗ ಆತನು ನನಗೆ ಉತ್ತರ ಕೊಟ್ಟು ನನ್ನ ಸಕಲ ಭೀತಿಗಳಿಂದ ನನ್ನನ್ನು ಬಿಡಿಸಿದ್ನು ಅಂತೇಳಿ ವಾಕ್ಯ ಮಾತಾಡ್ತದೆ. ನಮಗೆ ಭಯ ಹುಟ್ಟಿಸುವಂತ, ನಮಗೆ ಭೀತಿ ಹುಟ್ಟಿಸುವಂತ, ನಮಗೆ ಕುಗ್ಗಿಸುವಂತ ಸಮಸ್ಯೆಗಳು ನಮ್ಮ ಮುಂದೆ ಇರಬಹುದು. ಆ ಎಲ್ಲವುಗಳ ಮಧ್ಯದಲ್ಲಿ ನಾವು ದೇವರನ್ನ ದೃಷ್ಟಿಸಬಹುದು. ಪ್ರಿಯ ದೇವ ಮಗುವೆ, ನಾವು ದೇವರನ್ನ ದೃಷ್ಟಿಸಿದ್ರೆ ನಮ್ಮ ಮುಖವು ಪ್ರಕಾಶಗೊಳ್ಳುತ್ತದೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ನಿನ್ನ ಜೀವನದಲ್ಲಿ ನಿನ್ನಿಂದನೇ ಉಪಕಾರ ಹೊಂದಿದವರು ನಿನಗೆ ಅಪಕಾರ ಮಾಡ್ತಾ ಇದ್ದಾರಾ? ದೇವರನ್ನ ದೃಷ್ಟಿಸು. ನೀನು ಒಳ್ಳೆಯದನ್ನ ಮಾಡಿದವರು ನಿನಗೆ ಕೇಡನ್ನ ಮಾಡ್ತಾ ಇದ್ದಾರಾ? ನಿನ್ ದೇವರನ್ನ ದೃಷ್ಟಿಸು. ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀಯ, ಆದ್ರೆ ನಿನಗೆ ಮಾತ್ರ ಎಲ್ಲರೂ ಕೇಡನ್ನೇ ಬಯಸ್ತಾ ಇದ್ದಾರಾ? ದೇವರನ್ನ ದೃಷ್ಟಿಸು. ನೀನು ಎಲ್ಲರಿಗೂ ಸಹ ಒಳ್ಳೆಯದನ್ನ ಬಯಸಿ, ಕರುಣೆ ತೋರಿಸ್ತಾ, ಆಧರಿಸ್ತಾ ಎಲ್ಲವನ್ನೂ ಮಾಡ್ತಾ ಇದ್ರು. ನಿನ್ಗೆ ಯಾರು ಇಲ್ವಾ? ದೇವರನ್ನ ದೃಷ್ಟಿಸು. ನೀನು ಒಂಟಿಯಾಗಿ ಬಿದ್ದಿದ್ಯಾ? ದೇವರನ್ನ ದೃಷ್ಟಿಸು. ನೀನ್ ಕೈ ಬಿಡಲ್ಪಟ್ಟಿದ್ಯಾ? ದೇವರನ್ನ ದೃಷ್ಟಿಸು. ನಿನ್ನ ಜೀವನದಲ್ಲಿ ಸಹಾಯ ಇಲ್ಲದೆ ಬಿದ್ದಿದ್ಯಾ? ದೇವರನ್ನ ದೃಷ್ಟಿಸು.
ನಿನ್ನ ಜೀವನದಲ್ಲಿ ಹೋರಾಟದಲ್ಲಿದ್ಯಾ, ದೇವರನ್ನು ದೃಷ್ಟಿಸು. ನಿನ್ನ ಜೀವನದಲ್ಲಿ ಸಾಲ ಹೆಚ್ಚಾಗಿದೆಯಾ, ದೇವರನ್ನ ದೃಷ್ಟಿಸು. ನಿನ್ನ ಜೀವನದಲ್ಲಿ ನಿಂದಿಸುವವರು, ಅವಮಾನಿಸುವವರು ಹೆಚ್ಚಾಗಿದ್ದಾರಾ, ದೇವರನ್ನ ದೃಷ್ಟಿಸು. ನೀನು ಯಾರಿಗೂ ಏನು ಮಾಡದೇ ಇದ್ರು ಸಹ ನಿನ್ನ ಮೇಲೆ ಕೆಟ್ಟ ಕೆಟ್ಟ ಹೆಸರುಗಳನ್ನ ಹಾಕ್ತಾ ಇದ್ದಾರಾ, ದೇವರನ್ನ ದೃಷ್ಟಿಸು. ನಿನ್ನ ಜೀವನದಲ್ಲಿ ಚುಚ್ಚಿ ಚುಚ್ಚಿ ಮಾತಾಡುವಂಥವ್ರು ಹೆಚ್ಚಾಗಿದ್ದಾರಾ, ದೇವರನ್ನ ದೃಷ್ಟಿಸು. ನಿನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟು ನಿನಗೆ ಹೇಗಾದ್ರೂ ಮಾಡಿ ಕೇಡು ಮಾಡಬೇಕೆಂಬುದ ಬಯಸುವವರು ಬಹಳ ಆಗಿದ್ದಾರಾ, ದೇವರನ್ನ ದೃಷ್ಟಿಸು. ಯಾಕೆ ನಾನು ದೇವರನ್ನ ದೃಷ್ಟಿಸು ಅಂತ ಹೇಳ್ತಾ ಇದ್ದೀನಿ? ಜಾಗ್ರತೆ ಕೇಳಿಸ್ಕೊಳ್ರಿ. ನೀವು ಎಲ್ಲಿಯ ತನಕ ನೀವಾಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಸಮಸ್ಯೆಗಳನ್ನೇ ಹೆಚ್ಚಾಗಿ ನೋಡ್ತಾ ಹೋದ್ರೆ ನಾವು ಕುಗ್ಗಿ ಹೋಗ್ತೇವೆ, ನಮ್ಮ ಮುಖವು ಕಳೆಗುಂತದೆ. ನಿನ್ನ ಸಮಸ್ಯೆಗಳನ್ನ ನೋಡಿದಷ್ಟು ಸಮಯ ನೀನು ಕುಗ್ಗಿ ಹೋಗ್ತಿ, ಚಿಂತೆಗೊಳಗಾಗ್ತೀಯ, ಮುಖದಲ್ಲಿ ಕಳ್ಕೊಂಡ್ಬಿಡ್ತೇವೆ ನಾವು. ಆದ್ರೆ ಆ ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆಗಳನ್ನ ಬದಲಾಯಿಸುವಂತ ದೇವರನ್ನ ದೃಷ್ಟಿಸುವುದಾದ್ರೆ ನಮ್ಮ ಮುಖವು ಪ್ರಕಾಶಗೊಳ್ತದೆ, ನಾನು ನಿಮಗೊಂದು ಮಾತು ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಇವತ್ತು ಕೆಲವರು ನಿಮ್ಮ ಮುಖಾಂತರವಾಗಿ ಜೀವಿತವನ್ನ ಕಟ್ಕೊಂಡವರು ನಿಮ್ಮ ಜೀವಿತ ಹಾಳು ಮಾಡ್ತಾ ಇರ್ಬೋದು. ಓಕೆ, ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ರಿ. ನಿಮ್ಮಿಂದ ಒಳ್ಳೆಯದನ್ನು ಅನುಭವಿಸಿದವರು ನಿಮಗೆ ಕೇಡು ಮಾಡಿದಾಗ ನೀವು ಅದನ್ನೇ ಆಲೋಚನೆ ಮಾಡ್ಕೊಂಡು ಕುತ್ಕೊಂಡಾಗ ನಾನೇನ್ ಹೇಳ್ತೀರಂದ್ರೆ, ನೀವು ಆಲ್ರೆಡಿ ಅವ್ರಿಗೆ ಉಪಕಾರ ಮಾಡೋದಕ್ಕೋಸ್ಕರವಾಗಿ, ನೀವು ಒಳ್ಳೆಯದನ್ನ ಮಾಡೋದಕ್ಕೋಸ್ಕರವಾಗಿ, ನೀವೆಲ್ಲದಕ್ಕೋಸ್ಕರ ನಿಮ್ಮ ಬಲವನ್ನ, ನಿಮ್ಮ ಸಾಮರ್ಥ್ಯವನ್ನ, ನಿಮ್ಮ ಸಮಯವನ್ನ ಎಲ್ಲವನ್ನೂ ನೀವು ಆಲ್ರೆಡಿ ಸ್ಪೆಂಡ್ ಮಾಡಿಬಿಟ್ಟಿದ್ದೀರಾ. ಅವರಿಗೋಸ್ಕರವಾಗಿ ಅದನ್ನು ಕರಗಿಸ್ಬಿಟ್ಟಿದ್ದೀರಾ. ಈಗ ಅವ್ರು ನಿಮಗೆ ಸಮಸ್ಯೆ ಮಾಡಿದಾಗ, ನೀವು ಮಾಡಿದ ಒಳ್ಳೆಯದಕ್ಕೆ ಅವ್ರು ಕೆಡುಕು ಮಾಡಿದಾಗ ಅದನ್ನ ನೆನಪು ಮಾಡಿಕೊಂಡು ಕಳೆಗುಂದಿ ಕೂತ್ಕೊಳ್ತೀಯ. ಇಲ್ಲ, ಅದನ್ನ ನೋಡಿ ಕಳೆಗುಂದಿ ಕೂತ್ಕೊಳ್ಬೇಡ, ದೇವ್ರನ್ನ ನೋಡು. ದೇವರು ನ್ಯಾಯ ತೀರಿಸ್ತಾರೆ, ದೇವರು ಪ್ರತಿಯೊಬ್ಬರಿಗೂ ನ್ಯಾಯ ತೀರಿಸ್ತಾರೆ. ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೋ. ದೇವರು ಪ್ರತಿಯೊಬ್ಬರಿಗೂ ನ್ಯಾಯವನ್ನ ತೀರಿಸ್ತಾರೆ. ನಿನ್ನ ಜೀವನದಲ್ಲಿ ಏನೇ ಸಂಭವಿಸಲಿ ಪ್ರಿಯ ದೇವ ಮಗುವೆ, ನಿನ್ನ ಕಷ್ಟಗಳು ನೋಡುವಷ್ಟು ಕಾಲ ನೀನು ಕಳೆಗುಂದಿ ಹೋಗ್ತೀಯ. ಅದೇ ನೀನು ದೇವರನ್ನ ನೋಡಿ ನೀನು ಪ್ರಕಾಶಗೊಳ್ತೀಯ. ನಿನ್ನ ನಿಂದಿಸುವವರ ಮುಂದೆ ನೀನು ಇನ್ನೂ ಚೆನ್ನಾಗಾಗ್ತೀಯ, ನಿನ್ನನ್ನು ಹಿಂಸಿಸುವವರ ಮುಂದೆ ಇನ್ನೂ ಚೆನ್ನಾಗಾಗ್ತೀಯ, ನಿನ್ನ ನೋಯಿಸುವವರ ಮುಂದೆ ಇನ್ನೂ ಚೆನ್ನಾಗಾಗ್ತೀಯ, ನಿನ್ನ ಬೀಳುವಿಕೆ ಎದುರು ನೋಡುವವರ ಮುಂದೆ ಇನ್ನೂ ಚೆನ್ನಾಗಾಗ್ತೀಯ. ಇನ್ನೂ ನೀನು ಉನ್ನತದಿಂದ ಉನ್ನತಕ್ಕೆ ನೀನು ಸಾಗಿ ಹೋಗ್ತೀಯ ಪ್ರಿಯ ದೇವ ಮಗುವೆ. ನಿನಗೆ ಎಷ್ಟೇ ಹೋರಾಟಗಳಿರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ಕೇಡುಗಳಿರಲಿ, ಎಷ್ಟೇ ವಿಧವಾದಂಥ ಹಿಂಸೆ ನೋವುಗಳಿರಲಿ, ಅವುಗಳ ಮಧ್ಯದಲ್ಲಿ ದೇವರನ್ನ ದೃಷ್ಟಿಸಿ ನಿನ್ನ ಮುಖವನ್ನು ಪ್ರಕಾಶಗೊಳಿಸ್ಕೋ. ಯಾಕಂದ್ರೆ ಆ ಪ್ರಕಾಶಗೊಳಿಸಿಕೊಳ್ಳುವಿಕೆಯೇ ನಿನ್ನ ಶತ್ರುಗಳಿಗೆ, ನಿನ್ನ ವಿರೋಧಿಗಳಿಗೆ, ನಿನ್ನ ಬೀಳುವಿಕೆ ಎದುರು ನೋಡುವವರಿಗೆ, ನಿನ್ನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಕೆಟ್ಟ ಕೆಟ್ಟ ಹೆಸರು ಹಾಕುವವರಿಗೆ, ಅವರಿಗೆ ಕೊಡುವ ನೀನು ಉತ್ತರ ಆಗಿರ್ತದೆ ಪ್ರಿಯ ದೇವ ಮಗುವೆ. ನೀನು ಒಳ್ಳೆಯದನ್ನ ಮಾಡಿದವರು ಅವರು ಮಜಾ ಮಾಡ್ಕೊಂಡು ತಿರುಗ್ತಿದ್ದಾಗ ನೀನ್ ನೋವು ತಿನ್ಕೊಂಡು ಕುತ್ಕೊಂಡ್ರೆ ಅವ್ರು ನಿನ್ನ ಕಳಗುಂದುವಿಕೆಯನ್ನು ನೋಡ್ಕೊಂಡು ಅವ್ರು ಬಹಳ ಚೆನ್ನಾಗಿರ್ತಾರೆ. ಅದ್ರಲ್ಲಿ ನಿನ್ಗೆ ಏನ್ ಪ್ರಯೋಜನ ಇದೆ? ಆದ್ರೆ ನೀನು ಹಾಗಾಗಬಾರ್ದು. ದೇವರ ಪ್ರಕಾಶ ನಿನ್ನ ಮೇಲೆ ಇರಬೇಕು, ದೇವರ ಪ್ರಕಾಶ ನಿನ್ನ ಮೇಲೆ ಇರಬೇಕು. ದೇವರಿನ ಮೇಲೆತ್ತಾನೆ ಪ್ರಿಯ ದೇವ ಮಗುವೆ. ಯಾರೇನೇ ಮಾಡ್ಲಿ, ಯಾರೇನೇ ಬಿಡ್ಲಿ, ದೇವರನ್ನ ಮಾತ್ರ ಬಿಡಬೇಡ. ಆತುರ ಪಡಬೇಡ. ನಿನ್ನ ಶತ್ರುಗಳು ನಿನಗಿಂತ ಬಲಿಷ್ಠರಾಗ್ಲಿ, ಆತುರ ಪಡಬೇಡ್ರ. ನಿನ್ನ ಒಳ್ಳೆದನ್ನ ಮಾಡಿದವ್ ನಿನಗೆ ಇನ್ನೂ ಹೆಚ್ಚಾಗಿ ಕೇಡು ಮಾಡ್ಲಿ, ಆತುರ ಪಡಬೇಡ. ನೀನು ಎಲ್ಲರಿಗೂ ಒಳ್ಳೆದನ್ನ ಬಯಸಿದಾಗ ಎಲ್ಲರೂ ನಿನಗೆ ಕೇಡು ಮಾಡ್ತಾ ಇದ್ದಾರೆ, ಆತುರ ಪಡಬೇಡ್ರ. ನಿನ್ನ ತಾಳ್ಮೆಯಿಂದ ಕರ್ತನ ದೃಷ್ಟಿಸು, ದೇವರು ಖಂಡಿತವಾಗ್ಲೂ ನ್ಯಾಯ ತೀರಿಸ್ತಾರೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ನಿನ್ನ ವಿರೋಧಿಗಳು ನಿನ್ನ ಮೇಲೆ ಬಂದ್ರೆ ನಿನ್ನ ಬಲಕ್ಕೆ ತಕ್ಕಂತೆ ಅವ್ರಿಗೆ ನ್ಯಾಯ ತೀರಿಸ್ತೀಯ. ಅದೇ ನೀನು ಅದನ್ನ ದೇವರಿಗೆ ಒಪ್ಪಿಸಿಕೊಟ್ರೆ ದೇವರು ತನ್ನ ಬಲದಿಂದ ಅದಕ್ಕೆ ನ್ಯಾಯ ಕೊಡುವವನಾಗಿದ್ದಾನೆ, ನ್ಯಾಯ ತೀರಿಸುವವನಾಗಿದ್ದಾನೆ, ತೀರ್ಪು ಮಾಡುವವನಾಗಿದ್ದಾನೆ. ದೇವರನ್ನ ದೃಷ್ಟಿಸು, ದೇವರನ್ನ ದೇವರನ್ನೇ ದೃಷ್ಟಿಸ್ತಾ ಇರು. ಏನೇ ಆಗ್ಲಿ ದೇವರಿಂದ ನಿನ್ನ ಕಣ್ಣುಗಳು ಆ ಕಡೆ ಈ ಕಡೆ ಹೋಗದೇ ಇರಲಿ. ಏನೇ ಸಂಭವಿಸ್ಲಿ ನಿನ್ನ ಕಣ್ಣುಗಳು ದೇವರಿಂದ ಆ ಕಡೆ ಈ ಕಡೆ ಹೋಗದೇ ಇರಲಿ. ದೇವರನ್ನ ನೋಡು. ಜನರು ನಿನಗೆ ಏನೇ ಮಾಡಲಿ, ಎಷ್ಟೇ ನಿನ್ನ ಮೇಲೆ ಕಸ ಹಾಕ್ಲಿ, ಎಷ್ಟೇ ನಿಂದೆಗಳಾಗ್ಲಿ, ಎಷ್ಟೇ ಅವಮಾನಗಳು ಮಾಡಲಿ, ಏನೇ ಮಾಡಲಿ, ದೇವರನ್ನ ದೃಷ್ಟಿಸು. ದೇವರ ಕಡೆ ಮಾತ್ರ ಇರು, ನೀನು ಪ್ರಕಾಶಗೊಳ್ತಿ. ಯಾವ ಜನರು ನಿನ್ನ ಮೇಲೆ ಎಲ್ಲವನ್ನು ಹಾಕಿದ್ರು ಅದೇ ಜನರ ಮುಂದೆ ನಿನ್ನ ಎದ್ದು ನಿಲ್ಲುವಂತೆ ದೇವರು ಮಾಡಿ ನಿನ್ನನ್ನು ಪ್ರಕಾಶಗೊಳಿಸುವಂತೆ ಮಾಡ್ತಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.